ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವ್ಲಾಗ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಸೂಪರ್. ಆ್ಯಂಡ್ ಏನಂತಂದರೆ, ಫಸ್ಟ್ ಆಫ್ ಆಲ್ ತುಂಬ ಜನ ವ್ಲಾಗ್ಸ್ನ ನೋಡ್ತಾ ಇದ್ದೀರಿ, ಇಷ್ಟಪಡ್ತಾ ಇದ್ದೀರಿ, ಲೈಕ್ಸ್ ಮಾಡ್ತಾ ಇದ್ದೀರಿ, ಬಟ್ ಆದಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿತಾ ಇದ್ದೀರಿ. ಪ್ಲೀಸ್ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವ್ಲಾಗ್ಸ್ ನೋಡ್ತಾ ಇದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿದಿನ ಬೆಳಗ್ಗೆ ಎದ್ದರೆ ನಮ್ಮ ಮನೆದು ಬಾಗಿಲದು ರಂಗೋಲಿ ತೋರಿಸ್ತಿದ್ದೆ, ಬಟ್ ಇವತ್ತೇನು ತೋರಿಸ್ತಾ ಇದ್ದೀನಿ ಅಂದರೆ, ಇದು ಆ್ಯಕ್ಚುಲಿ ಅಮ್ಮನ ಮನೆ. ನಿನ್ನೆ ನೈಟ್ ನಾನು ಅಮ್ಮನ ಮನೆಗೆ ಬಂದಿದ್ದು, ಯಾಕೆಂದರೆ ಕೈ ನೋವಾಗಿತ್ತು ನನಗೆ ಪೂರ್ತಿ. ಜಯ ಅಂತ ಹೇಳಿದ್ರು, ನಾಳೆ ಹೆಂಗೂ ಪಾಪುಗೆ ಕಿವಿ ಚುಚ್ಸೋಕೆ ಹೋಗಬೇಕು, ನೀನು ಹೋಗೋದಾದರೆ ಇವಾಗೆ ಹೋಗು, ರೆಸ್ಟ್ ಮಾಡು, ಸ್ವಲ್ಪ ಕೈ ಇದ್ದದೇನು ನೋಡ್ಕೊ, ಮೆಂತೋ ಪ್ಲಸ್ ಎಲ್ಲ ಹಚ್ಕೊಂಡು ಮಸಾಜ್ ಮಾಡ್ಕೊ ಅಂತೇಳಿ ಒಂದಿನ ಮುಂಚೆನೇ ಕಳಿಸ್ಬಿಟ್ರು. ಒಂದಿನ ಅಂತಂದರೆ ಏನಿಲ್ಲ, ಆಲ್ರೆಡಿ ಒಂದು 7:30 ಆಗಿತ್ತು. ಆ ಟೈಮಿಂಗ್ಸಲ್ಲಿ ಅಮ್ಮನ ಮನೆಗೆ ಬಂದಿದ್ದು ನಾನು. ಬಂದು ಚೆನ್ನಾಗಿ ಮೆಂತೋ ಪ್ಲಸ್ ಎಲ್ಲ ಹಚ್ಕೊಂಡು ಮಸಾಜ್ ಮಾಡಿಸ್ಕೊಂಡು ನಮ್ಮ ತಮ್ಮ ಚೆನ್ನಾಗಿ ತೆಗ್ದ ಕೈ, ಒಳ್ಳೆ ಟ್ರೀಟ್ಮೆಂಟ್ ಮಾಡಿಸ್ಕೊಂಡು ರಾತ್ರಿ ಊಟ ಮಾಡಿ ಮಲ್ಕೊಂಡು ಇವಾಗ ಬೆಳಗ್ಗೆ ಎದ್ದಿದ್ದೀನಿ. ಬೆಳಗ್ಗೆ ನನಗೆ ಅಮ್ಮನ ಮನೇಲಿದ್ದಾಗ ಎದ್ದೇಳೋದಕ್ಕೆ ಒಂದು ತುಂಬ ಇಷ್ಟ ಆಗೋಂಥ ವಿಚಾರ ಏನು ಅಂತಂದರೆ ಇದೆ. ನಮ್ಮಮ್ಮ ಚೆನ್ನಾಗಿ ರಂಗೋಲಿ ಬಿಡಿಸ್ತಾ ಇರ್ತಾರೆ. ಆ್ಯಕ್ಚುಲಿ ರಿಯಲ್ ಫ್ಯಾಕ್ಟ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನಮಗೆ ಚಿಕ್ಕವರಿದ್ದಾಗಿಂದನೂ ರಂಗೋಲಿ ಅಂದರೆ ತುಂಬ ಇಷ್ಟ. ಅದೇ ಹುಚ್ಚು ನನಗೆ ಬಂದಿರೋದು. ಆ್ಯಂಡ್ ನಮ್ಮ ಅಪ್ಪಾಜಿ ಅದಕ್ಕಂತಲೇ ಟೈಮ್ ವೇಸ್ಟ್ ಮಾಡ್ತೀಯಾ ಅಂತೇಳಿ ಬೈತಾನೆ ಇರ್ತಾರೆ. ಅಪ್ಪ ಅಮ್ಮ ತುಂಬ ಬೇಗ ಎದ್ದೇಳ್ತಾರೆ, ಒಂದು 6:30 ಎದ್ದಿರ್ತಾರೆ. ಎದ್ದು ಅವರಿಬ್ಬರೇ ಮಾತಾಡ್ಕೊತ, ರಂಗೋಲಿ ಬಿಡಿಸ್ಕೊತ, ಜಗಳ ಆಡ್ಕೊತ ಎಷ್ಟು ಸೊಗಸಾಗಿರುತ್ತೆ ಗೊತ್ತಾ. ನಾನೇನಾದರೂ ಅಲ್ಲೇ ಇದ್ದೀನಿ ಅಂತಂದಾಗ ಆಲ್ಮೋಸ್ಟ್ ಅವ್ರು ಎದ್ದು ಸ್ವಲ್ಪ ಹೊತ್ತಿಗೆ ಎದ್ಬಿಟ್ಟಿರ್ತೀನಿ. ನಾನು ಮಲ್ಕೋಬೇಕು ಅಂತ ಅನಿಸುತ್ತೆ ನನಗೂ ಕೂಡ. ಅಮ್ಮನ ಮನೆಯಲ್ಲ ಸರ್ರೆ ರೆಸ್ಟ್ ಮಾಡೋಣ ಅನಿಸುತ್ತೆ, ಬಟ್ ಅದ್ಯಾಕೋ ನನಗೆ ನಿದ್ದೆ ಬರೋಲ್ಲ. 6:30 ಮೇಲೆ ಲಾಸ್ಟ್ ನಾನು ಕೂಡ ಮಲ್ಗೋದು. ಎದ್ದು ಹೊರಗಡೆ ಹೋಗಿ ಕೂತ್ಕೊಂಡ್ಬಿಡ್ತೀನಿ. ಹೊರಗಡೆ ಹೋಗಿ ಕೂತ್ಕೊಳ್ಬೇಕಂದ್ರೆ ಇನ್ನೂ ಇಷ್ಟ ನನಗೆ. ಆ ವೆದರು ಮತ್ತು ಆ ಎನ್ವಿರೋನ್ಮೆಂಟ್ ಎಲ್ಲ ನೋಡ್ಕೊತ ಚೆನ್ನಾಗಿ ಅಮ್ಮನ ಜೊತೆ ಅಪ್ಪನ ಜೊತೆ ಫುಲ್ ಫ್ರೀಯಾಗಿ ಮಾತಾಡೋಕ್ಕೆ ಟೈಮ್ ಸಿಗುತ್ತೆ. ಆವಾಗ ಮಾತಾಡ್ಕೊತ ಕೂತ್ಕೊತೀನಿ. ಅಥವಾ ರಂಗೋಲಿ ಈ ಥರ ಏನಾದರೂ ಆಗ್ತಾಯಿದ್ರೆ ಅದ್ರ ಬಗ್ಗೆ ಮಾತಾಡ್ಕೊತ ಕೂತ್ಕೊಂಡಿರ್ತೀವಿ. ಸ್ಕಿಲ್ಸ್ ಬಗ್ಗೆ ಮಾತಾಡ್ತೀವಿ ಆ್ಯಕ್ಚುಲಿ. ನೋಡಿ, ನಾನು ನಮ್ಮಪ್ಪ ನಮ್ಮಮ್ಮ ಸ್ಕಿಲ್ಸ್ ಬಗ್ಗೆ ಮಾತಾಡ್ತೀವಿ. ಆ್ಯಂಡ್ ಒಳ್ಳೆ ರಂಗೋಲಿ ನೋಡಿದ್ರಲ್ಲ. ಆ್ಯಂಡ್ ಇದು ಮಧ್ಯಾಹ್ನ ಮತ್ತೆ ನಾನು ಶೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಆ್ಯಂಡ್ ಇವಾಗ ಮಧ್ಯಾಹ್ನ ಅಂದರೆ ದಾವಣಗೆರೆಯಲ್ಲಿ ಫುಲ್ ಮಳೆ ಮೋಡ ಆಗಿದೆ, ಮಳೆ ಬರ್ತಾ ಇದೆ. ಹೊರಗಡೆ ಥಂಡಿ ವಾತಾವರಣ ಇದೆ, ಸಖತ್ ಕೋಲ್ಡ್ ಅನ್ನಿಸ್ತಾ ಇದೆ. ಹಾಗಾಗಿ ಮನೆ ಮಂದಿ ಎಲ್ಲ ನಾವು ಚಹಾ ಕುಡಿತಾ ಕೂತ್ಕೊಂಡಿರೋದು. ಮಧ್ಯಾಹ್ನ ಅಂದರೆ 2 ಗಂಟೆ ಆ ಹೊತ್ತಿಗೆಲ್ಲ ಒಂದು 3:30-4 ಗಂಟೆ ಆಗಿರಬೇಕು ಆವಾಗ. ಆ್ಯಂಡ್ ಅಮ್ಮನ ಮನೆಗೆ ಹೋದರೆ ಮಾತ್ರ ನಂದು ಟೀ ಮನೇಲಿ ಕಂಪ್ಲೀಟ್ ಕಟ್ಟಾಗಿದೆ. ಅಮ್ಮನ ಮನೆಗೆ ಹೋದರೆ ಒಂದು ಸ್ವಲ್ಪ ಅವ್ರೇನು ಕುಡಿತಾ ಇರ್ತಾರಲ್ಲ, ಅವಾಗ ನನಗೊಂದು ಚೂರು ಹಾಕಿಸ್ಕೊತೀನಿ. ಬಿಟ್ಟರೆ ಎಲ್ಲದನ್ನು ಕೂಡ ಅವಾಯ್ಡ್ ಮಾಡಿ ಸ್ಟ್ರಿಕ್ಟಾಗಿ ಫಾಲೋ ಮಾಡಿದ್ರೆ ಅಂಥವ್ರಿಗೆ ಅದೇನೋ ಅಂತಾರೆ, ನನ್ನ ಮೈಂಡಲ್ಲಿ ಅದು ಸೆಟ್ ಆಗಿಬಿಟ್ಟಿದೆ. ಹಾಗಾಗಿ ಕುಡಿತಾ ಇರೋದು. ಹೋಗಬೇಕು, ಇನ್ನೇನು ಟೈಮ್ ಆಗ್ತಾ ಬಂತು ಅಂತ ಹೇಳಿ ಸ್ನಾನ ಮಾಡಿ ಮುಗಿಸ್ಕೊಂಬಂದು ಇವಾಗ ಕುತ್ಕೊಂಡಿದ್ದೀನಿ. ಪಾಪಗೊಂದ್ಸರಿ ಫೀಡಿಂಗ್ ಮಾಡಿಸಿ ಕೆಳಗಾಕಿ ಇವ್ರು 3 ಜೊತೆ ಆಟಾಡ್ಕೊಂತ ಕುತ್ಕೊಂಡಿದ್ದೀನಿ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಮಧ್ಯಾಹ್ನಕ್ಕೆ ಆಲ್ರೆಡಿ ನಮ್ಮಪ್ಪ ನಾನ್ ವೆಜ್ ತಂದಿದ್ರು. ನಾನ್ ವೆಜ್ ಎಲ್ಲ ಅಡುಗೆ ಆಗ್ತಾಯಿದೆ. ಊಟ ಒಂದು ಬಾಕಿ ಇತ್ತು. ಅಡುಗೆನೋ ಮಾಡಿಟ್ಟಿದ್ದಾರೆ ಅಮ್ಮ, ಬಟ್ ನಾವಿಬ್ಬರು ಏನು ಮಾಡಿದ್ದೀವಿ ಅಂದರೆ, ಅಮ್ಮನೂ ನಾನು ಮಧ್ಯಾಹ್ನ ಊಟನೇ ಮರ್ತು ಹೋಗಿದ್ದೀವಿ. ಪಾಪು ಫಸ್ಟ್ ಜುಟ್ಟಿಸ್ಕೊಂಬರ್ಬೇಕು ಏನೋ ಎಂತೋ ಅನ್ನೋ ಥರ ನಮ್ಮ ಮೈಂಡಲ್ಲಿ ಬರೇ ಪಾಪುಗೆ ಎಲ್ಲಿ ನೋವಾಗುತ್ತೋ, ಅವಳು ಎಷ್ಟು ಅಳ್ತಾಳೋ, ಇದೇ ತೇಲಾಡ್ತಾ ಇತ್ತು. ಹಾಗಾಗಿ ಊಟನೇ ಮರ್ತೋಗಿದ್ದೀವಿ. ಬಂದಮೇಲೆ ನಾವು ಸೀರಿಯಸ್ ಅಂದರೆ ಆಟೋದಲ್ಲಿ ಹೋಗೋವಾಗ ಸ್ವಲ್ಪ ಯಾಕೋ ಸಂಕಟ ಆಗ್ತಾಯಿತ್ತು. ಅವಾಗ ನಾನು ಅಂದ್ಕೊಂಡಿದ್ದು, ಅಮ್ಮ ಸಂಕಟ ಆಗ್ತಾಯಿದೆ, ಊಟ ಮಾಡೋದನ್ನೇ ಮರ್ತು ಬಿಟ್ಟಿದ್ದೀವಲ್ಲ ಅಂತೇಳಿ. ಪಾಪ ನಮ್ಮ ಅಮ್ಮಗೂ ಕೂಡ ಗ್ಯಾಸ್ಟ್ರಿಕ್ ಆಗಿಬಿಡ್ತು ಹೋಗಿ ಬರೋದ್ರೊಳಗಡೆ. ಫುಲ್ ಬೆಳಗ್ಗೆ ತಿಂದಿದ್ದು, ಮಧ್ಯಾಹ್ನ ನಾವು ಊಟ ನೆನಪಿಲ್ಲ ನಮಗೆ, ಸಂಜೆವರೆಗೂ ಹೋಗಿ ಬರೋವರೆಗೂ ಊಟ ಇಲ್ಲ. ಹಂಗೆ ಆಗಿದ್ದು ಇವತ್ತಿನ ಕತೆ. ಆ್ಯಂಡ್ ಇಲ್ಲಿ ನೋಡಿ, ನಮ್ಮ ಮುದ್ದಕ್ಕನ್ನ ಕೂಡ ಸ್ನಾನ ಮಾಡಿಸಿನೇ ರೆಡಿ ಮಾಡಿ ಹಾಕಿದ್ದೆ ನಾನು. ಅವಳಿಗೆ ಸ್ನಾನ ಮಾಡಿಸ್ಬಿಟ್ಟು ನಾನು ಸ್ನಾನ ಮಾಡಿದ್ದು. ಆಲ್ಮೋಸ್ಟ್ ಬೆಳಗ್ಗೆಯಿಂದ ಹಿಡಿದು ಮಧ್ಯಾಹ್ನದವರೆಗೂ ಏನೇನೆಲ್ಲ ಇತ್ತು ಅದು ಶೂಟ್ ಮಾಡೇ ಇಲ್ಲ. ಮಾಡಬೇಕು ಅಂತ ಅಂದ್ಕೊಂಡೆ, ಮಾಡಲಿಲ್ಲ. ಬಟ್ ಮಧ್ಯಾಹ್ನದ ಮೇಲೆ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೋಡಿ, ಅವಳು ಉಲ್ಟಾ ಬೀಳ್ತಾಳ ಅಂತ ಕೇಳ್ತಾ ಇದ್ದೀರಿ ಎಲ್ಲರೂ. ಪರ್ಫೆಕ್ಟಾಗಿ ಬೀಳ್ತಾಳೆ, ಎಷ್ಟು ತಿರುವಾಕಿದ್ರೂ ಕೂಡ ಬೀಳ್ತಾಳೆ. ಸಮ್ಟೈಮ್ಸ್ ಅವಳನ್ನ ತಿರುವಾಕಿನೇ ನನಗೆ ಸಾಕಾಗಿಬಿಡುತ್ತೆ. ಎಷ್ಟು ಕುಂದಿರ್ಸ್ಕೊಂಡ್ರೂ ಕೂಡ ಕೂತ್ಕೊಳ್ಳಲ್ಲ, ಅಷ್ಟು ತರಲೆ ಕೆಲಸ ಮಾಡ್ತಾಳೆ. ಅಪ್ಪ ನಮ್ಮ ಅಂದರೆ ಫುಲ್ ಎಂಜಾಯ್ ಅವಳ ಜೊತೆ ಮಾತಾಡ್ಸೋದು, ಆಟಾಡ್ಸೋದು ಅದೆಲ್ಲ. ಆಮೇಲೆ ಜುಟ್ಟು ಹಾಕಿದ್ದೀನಿ ಅವಳಿಗೆ ಫಸ್ಟ್ ಟೈಮು. ಅಂದರೆ ಕೂದಲೆಲ್ಲ ಈ ಸೆಕೆಗೆ ಒಂಥರ ಅಳ್ಕೊಂತಿದ್ಲು ಫುಲ್. ಅದೆಲ್ಲ ನಿಂತ್ಕೊತಾ ಇರೋದಕ್ಕೆ ಏನು ಮಾಡಿದೆ ಅಂದರೆ, ತಗೊಂಡು ಸಣ್ಣ ಜುಟ್ಟು ಹಾಕಿ ಕುದಿಸ್ಬಿಟ್ಟೆ. ಹೆಂಗೆ ಕಾಣಿಸ್ತಾ ಇದೆ? ಕಮೆಂಟ್ ಮಾಡಿ. ಕಮೆಂಟ್ ಮಾತ್ರ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಫಸ್ಟ್ ಟೈಮ್ ಜುಟ್ಟು ಹಾಕಿರೋದು. ಆಲ್ರೆಡಿ ಜುಟ್ಟು ಹಾಕೋ ಥರ ಬಂದಿದ್ದಾವ ನಿನ್ನ ಮಗಳಿಗೆ, ಕೂದಲು ಬೇಗ ತೆಗೆಸೋಳಿಗೆ ಫಸ್ಟು ಅಂತ ನಾವು ಮನೇಲಿ ಫುಲ್ಲು ಆಲ್ರೆಡಿ. ಯಾಕಂದರೆ ಇವರು ಸ್ವಲ್ಪ ದೊಡ್ಡವರಾದರು ಅಂತಂದರೆ ಕೂದಲು ತೆಗೆಸ್ಕೊಳ್ಳೋಕೆ ಹೇಟ್ ಮಾಡ್ತಾರೆ. ಇವಾಗ ನಮ್ಮ ಮಿಟ್ಟು ಆಗಿದ್ದಾಳೆ ಹಾಗೆ. ಆಮೇಲೆ ಸ್ನಾನ ಮಾಡೋವಾಗ ಈ ಖಡ್ಗಗಳೆಲ್ಲ ಉದುರಿಸ್ಕೊಂಡಿದ್ಲು, ಅದನ್ನೆಲ್ಲ ಹಾಕ್ಕೊತಾ ಇದ್ದೀನಿ. ನಾನು ಇನ್ನೂ ರೆಡಿ ಆಗಿಲ್ಲ. ಜಸ್ಟ್ ಸೀರೆ ಉಟ್ಕೊಂಬಂದು ತಲೆ ಬಾಚ್ಕೊಂಬಂದು ಕೂತ್ಕೊಂಡಿದ್ದೀನಿ. ಅಮ್ಮ ಸ್ನಾನಕ್ಕೆ ಹೋಗಿದ್ದಾರೆ, ಮತ್ತೆ ಇವರೆಲ್ಲ ಕಾಡ್ತಾರೆ ಅಂತೇಳಿ. ಆಮೇಲೆ ಮಿಂಚುಗೆ ಸ್ವಲ್ಪ ಹಾಲು ಕುಡಿಸ್ಬೇಕಿತ್ತು, ಹಾಲು ಕುಡಿಸಿ ಅವಳನ್ನ ಆಟಾಡ್ಸ್ಕೊತ ಕೂತ್ಕೊಂಡಿದ್ದೀನಿ.
ಆಟಾಡ್ಸ್ಕೊತ ಕೂತ್ಕೊಳ್ಳೋಕೆ ಸ್ವಲ್ಪ ಹೊತ್ತು ಟೈಮ್ ಕೊಡ್ತೀನಿ. ನಿಮಗೆಲ್ಲ ಗೊತ್ತಿದೆ ಅಲ್ವಾ, ನನ್ನ ಮಗಳಿಗೋಸ್ಕರ ನಾನು ಯಾವಾಗಲೂ ಸ್ವಲ್ಪ ಟೈಮ್ ಕೊಡ್ತಾ ಇರ್ತೀನಿ ಅಂತೇಳಿ. ಇನ್ನೇನು ಚಿಟ್ಟಿ ಮಿಟ್ಟಿ ಅಜ್ಜಿ ಮನೆಗೆ ಬಂದರೆ ಫುಲ್ ಸಂಪು. ಕೆಲವೊಂದಷ್ಟು ಟೈಮಲ್ಲಿ ಮೊಬೈಲ್ ಹಿಡ್ಕೊತಾರೆ, ಕೆಲವೊಂದು ಟೈಮಲ್ಲಿ ಆಟಾಡ್ತಾರೆ. ಫುಲ್ ಅವ್ರಿಗೇನು ಬಾರ್ಡರ್ ಲೈನ್ ಹಾಕಂಗೆ ಇಲ್ಲ, ಹಾಗೆ ಆಟಾಡ್ತಿರ್ತಾರೆ. ಇನ್ನೇನು ಒಂದು 10 ಡೇಸ್ ಇರಬೇಕಷ್ಟೇ ನಮ್ಮ ಚಿಟ್ಟಿ ಸ್ಕೂಲಿಗೆ ಹೋಗೋಕ್ಕೆ. ಆ್ಯಕ್ಚುಲಾಗಿ ಇವತ್ತೇನಂದರೆ ಕಿವಿ ಚುಚ್ಚೋದಕ್ಕೆ ಏನು ಹೋಗ್ತಿದ್ದೀವಲ್ಲ, ಹೊಸದೆಲ್ಲ ಚುಚ್ಚಿಸ್ತಾ ಇರೋದು. ಚಿಟ್ಟಿಗೆ ಹಾಕಿದ್ವಲ್ಲ ಇಷ್ಟು ದಿನ, ಅದನ್ನೇ ತೆಗೆದು ಮಿಂಚಿಗೆ ಹಾಕಿಸ್ತಾ ಇರೋದು. ಅಂದರೆ ನಮ್ಮ ಕಡೆ ಹಿಂಗೆ ಹೇಳ್ತಾರೆ, ದೊಡ್ಡ ಮಕ್ಕಳು ಇರ್ತಾರಲ್ವಾ, ಅವ್ರಿಗೊಂದು 3 ವರ್ಷ ಆದರೆ ಅವ್ರದ್ದು ತೆಗೆಸಿ ಹಾಕಿಸ್ಬೇಕು ಅಂತೇಳಿ. ಸೊ ನೋಡಿ ಎಷ್ಟು ಡಿಫ್ರೆಂಟ್ ಇದೆ ಅಂತಂದರೆ, ಆ್ಯಕ್ಚುಲಿ ಅವನಿಗೆ ನಾವು ತೆಗೆಸಲೇ ಇಲ್ಲ. ಫೈನಲಿ ಅದು ಅವ್ರ ಚಿಕ್ಕ ತಂಗಿಗೆ ಬಂದುಬಿಡ್ತು, ಅಲ್ಲಿವರೆಗೂ ಇಟ್ಕೊಂಡಿದ್ದ. ಆ್ಯಂಡ್ ಇನ್ನೇನು ಅಮ್ಮ ಸ್ನಾನ ಮಾಡಿದ್ರಲ್ಲ, ನಾನು ಕೂಡ ಬೇಗ ಬಂದು ಕ್ರೀಮ್ ಹಚ್ಕೊಂಡು ಒಂದು ಲಿಪ್ ಬಾಮ್ ಹಚ್ಕೊಂಡು ರೆಡಿ ಆದೆ. ಆ್ಯಂಡ್ ಹೆಂಗೆ ರೆಡಿ ಆಗಿದ್ದೀನಿ ನೋಡಿ, ಏನೇನೂ ಇಲ್ಲ. ಆ್ಯಕ್ಚುಲಿ ಅಮ್ಮನ ಮನೇಲಿ ಏನೂ ಇರೋಲ್ಲ ರೆಡಿ ಆಗೋದಕ್ಕೆ. ಹೋಗೋವಾಗ ನಾನು ಕೂಡ ತಗೊಂಡು ಹೋಗಲಿಲ್ಲ ಏನು ರೆಡಿ ಆಗೋವಂಥ ಐಟಮ್ಸ್ಗಳನ್ನ. ಸೊ ನನಗಿಂತ ಮುಂಚೆ ಈ ಮೇಡಮ್ ಅವರೇ ಚಪ್ಪಲಿ ಹಾಕ್ಕೊಂಡು ರೆಡಿಯಾಗಿ ನಿಂತ್ಕೊಂಡಿದ್ದಾಳೆ. ಬಾ ಅಮ್ಮ ಹೋಗೋಣ, ಬಾ ಅಮ್ಮ ಹೋಗೋಣ. ಸೊ ಸಿಂಪಲಾಗಿ ರೆಡಿಯಾಗಿ ಕುಂಕುಮ ಇಟ್ಕೊಂಡೆ. ರೆಡಿ ಆಗದೆ ಇದ್ದಾಗ ಕುಂಕುಮ ಇಟ್ಕೊಂಡ್ರೆ ನನ್ನ ಫೇಸ್ ಲಕ್ಷಣ ಕಾಣುತ್ತೆ, ಅದು ನನಗೆ ಗೊತ್ತಾಗಿರೋ ಟ್ರಿಕ್ಸ್. ನಮ್ಮ ಅಮ್ಮ ಕೂಡ ರೆಡಿಯಾಗಿದ್ದಾರೆ, ಸ್ನಾನ ಮಾಡಿ ಸೀರೆ ಉಟ್ಕೊಂಡು ಇವಾಗ ರೋಡಲ್ಲಿ ಹೋಗ್ತಾ ಇದ್ದೀವಿ. ಸ್ವಲ್ಪ ಲೈಟಾಗಿ ಮಳೆ ಬರ್ತಾ ಇದೆ. ಅಲ್ಲಿ ನೋಡಿ ಮಿಂಚು ಎಷ್ಟು ಚೆಂದ ಅಬ್ಸರ್ವ್ ಮಾಡ್ತಾ ಇದ್ದಾಳೆ, ಪ್ರತಿಯೊಂದನ್ನು ನೋಡ್ತಾಳೆ ಪುಟಾಣಿ. ವಾತಾವರಣ ಕೂಡ ಸಕ್ಕತ್ತಾಗಿತ್ತು ನಿನ್ನೆ ಹೊರಡೆ ಹೋಗುವಾಗ. ಬಟ್ ಇನ್ನೇನು ಸ್ವಲ್ಪ ಮಳೆ ಒಂದೊಂದು ಎರಡನಿ ಬರ್ತಾ ಇತ್ತು ಅಷ್ಟೇ. ಈ ಮೂವರನ್ನ ಕಟ್ಕೊಂಡು ಹೋಗೋತ್ತಿಗೆ ಹಬ್ಬ ನಮ್ಮ ಪಿಕ್ಚರ್ ಬಿಟ್ಟೋಯ್ತು. ಬಟ್ ನಾವೇನು ಅಂದ್ಕೊಂಡ್ವಿ ಗೊತ್ತಾ, ಇಲ್ಲ ನಿಯರೆಸ್ಟ್ ಒಂದು ಜಾಗದಲ್ಲಿ ಕಿವಿ ಚುಚ್ತಾರೆ ಹೋಗಿ ಅಂತ ಹೇಳಿದ್ರು. ಆಗ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ವಿ. ಅಲ್ಲಿವರೆಗೂ ನಡ್ಕೊಂಡು ಹೋದ್ಮೇಲೆ ಗೊತ್ತಾಗಿದ್ದು ಅಲ್ಲಿ ಅವರು ಇಲ್ಲ, ಇವತ್ತು ಕ್ಲೋಸ್ ಮಾಡಿದ್ದಾರೆ ಶಾಪ್ ಅಂತೇಳಿ. ಇನ್ನೇನು ಮತ್ತೆ ನಮ್ಮದು ಕಾಯಂ ಅಡ್ಡ BS ಚನ್ನಬಸಪ್ಪ ಅಂಗಡಿ ರೋಡಲ್ಲಿ BSc ಮುಂದ್ಗಡೆನೆ ಒಬ್ಬರು ಅಂಕಲ್ ಇದ್ದಾರೆ. ಫೈನಲ್ಲಿ ಅವ್ರ ಹತ್ರನೇ ಚುಚ್ಚೋ ಥರ ಆಯಿತು. ಚಿಟ್ಟಿಗೂ ಕೂಡ ಅಲ್ಲೇ ಚುಚ್ಚಿದ್ದು, ಮಿಟ್ಟಿಗೂ ಕೂಡ ಬೇರೆ ಕಡೆ ಹೋಗಿದ್ವಿ. ಬೇರೆ ಕಡೆ ಹೋದರೆ ಅದಾಗಲಿಲ್ಲ, ಮತ್ತೆ ಸುತ್ತರ್ಕೊಂಬಂದು ಅದೇ ಅಂಕಲ್ ಹತ್ರ ಚುಚ್ಚಿದ್ದು. ಮತ್ತು ಮಿಂಚಿಗೂ ಕೂಡ ಬೇರೆ ಎಲ್ಲೋ ಹೋದ್ವಿ, ಅದು ಕೂಡ ಆಗಲಿಲ್ಲ, ಮತ್ತೆ ಇಲ್ಲಿಗೆ ಬಂದ್ವಿ. ನಾನು ನಮ್ಮಮ್ಮ ಮಾತಾಡ್ಕೊತಾ ಇದ್ವಿ, ನೋಡಮ್ಮ ಅದು ಎಷ್ಟೇ ತಪ್ಪಿ ಹೋಗಬೇಕು ಅಂತಂದ್ರೂ ಆಗ್ತಿಲ್ಲ, ಇಲ್ಲೇ ಬಂದು ಚುಚ್ಚಿದ್ದು ಅಂತೇಳಿ. ಆ್ಯಂಡ್ ಕೊನೆಗೂ ಬುಜ್ಜಿನೂ ಸೇರಿ 4 ಮಕ್ಕಳನ್ನು ಕೂಡ ಇಲ್ಲೇ ಇವ್ರ ಹತ್ರನೇ ಕಿವಿ ಚುಚ್ಚಿರೋದು. ಹಾಗಾಯಿತು. ಇದು ನನ್ನ ಫೇವ್ರೆಟ್ ಸ್ಟ್ರೀಟ್ ಅಂತ ಹೇಳ್ಬೋದು. ದಾವಣಗೆರೆಯಲ್ಲಿ ಸ್ಟ್ರೀಟ್ ಶಾಪಿಂಗ್ ಅಂತಂದರೆ ಈ ರೋಡ್ ತುಂಬ ಫೇಮಸ್. ಸಕ್ಕ ಚೆನ್ನಾಗಿರುತ್ತೆ. ತುಂಬ ದಿನಗಳೇ ಆಯಿತು ಆಲ್ರೆಡಿ ನಾನು ಶಾಪಿಂಗ್ ಮಾಡಿ ಈ ರೋಡಲ್ಲಿ. ಇವಾಗೆಲ್ಲ ಆಲ್ಮೋಸ್ಟ್ ಒಂದರ್ಧ ಆನ್ಲೈನ್ ಜಾಸ್ತಿ ಆಗಿದೆ. ಆ್ಯಂಡ್ ಅಲ್ಲಿಂದ ಈ ಕಡೆ ಬರೋದು ತುಂಬ ರೇರ್ ಆಗಿದೆ. ಬಟ್ ನಾನು ನನ್ನ ಗಂಡ ಈ ರೋಡಲ್ಲಿ ಅವಾಗವಾಗ ಶಾಪಿಂಗ್ ಮಾಡ್ತಾ ಇದ್ವಿ. ನನಗೆ ಆ ಮೆಮೊರಿ ಅಂತ ತುಂಬ ಚೆನ್ನಾಗಿದೆ. ಆದಷ್ಟು ಬೇಗ ಮತ್ತೆ ಅದನ್ನು ರೀಕ್ರಿಯೇಟ್ ಮಾಡಬೇಕು ಅಂತ ಆಸೆ. ಹೋಗ್ಲಿ ಜಯಂತಿಗೆ ಹೇಳ್ತೀನಿ, ಮಮ್ಮಿ ಬಾ ಒಂದು ರೌಂಡ್ ಹೋಗಿ ಶಾಪಿಂಗ್ ಮಾಡ್ಕೊಂಬರೋಣ ಅಂತಂದ್ರೆ. ಬಟ್ ನನ್ನ ಜೊತೆ ಶಾಪಿಂಗ್ ಬರಬೇಕು ಅಂದರೆ ಅವ್ರು ಸ್ವಲ್ಪ ಹೆದರ್ತಾರೆ. ಯಾಕೆ ಹೆದರ್ತಾರೆ ಅಂತೇಳಿ ಕಮೆಂಟ್ ಮಾಡಿ ನೋಡೋಣ ನಿಮ್ಗೆ ಗೊತ್ತಿದ್ರೆ. ಆ್ಯಂಡ್ ನೋಡಿ ಇದೇ ಜಾಗದಲ್ಲೇ ಆ್ಯಕ್ಚುಲಿ ನಾವು ಪಾಪುಗೆ ಕಿವಿ ಚುಚ್ಚೋದು. ಇವಾಗ ಬಂದಾಯಿತು. ಬಂದು ಚಿಟ್ಟಿಗೆ ಕಿವಿದು ಎಲ್ಲ ಬಿಚ್ಚಿಸಿ ಮಿಂಚು ಚುಚ್ಚಿಸ್ಬೇಕು ಅಂತೇಳಿ ಅದನ್ನು ಚೂಪ್ ಮಾಡ್ತಾರಲ್ಲ, ಸೊ ಆ ಪ್ರೊಸೆಸಲ್ಲಿದ್ವಿ. ಸೊ ಏನಂತಂದರೆ ಚಿಟ್ಟಿಗೆ ಹೇಳಿದ್ದೆ ನಾನು, ಎಲ್ಲ ನೀಟಾಗಿ ಶೂಟ್ ಮಾಡಪ್ಪ, ಸೊ ಪ್ಲೀಸ್ ವಿಡಿಯೋ ಬೇಕು ಅಂತೇಳಿ. ಅವನಿಗೆ ಕೊಟ್ಟು ಸಾಕಾಯಿತು. ಸಮ್ಟೈಮ್ಸ್ ಏನು ಮಾಡ್ತಾನೆ, ಚೆನ್ನಾಗಿ ಶೂಟ್ ಮಾಡ್ತಾನೆ, ಸಮ್ಟೈಮ್ಸ್ ತಲೆ ತಿಂತಾನೆ. ಆಮೇಲೆ ಮಿಂಚುದು ಜುಟ್ಟುದ್ರೋಗಿತ್ತು, ಅದನ್ನು ಮತ್ತೆ ಹಾಕಕ್ಕೆ ಟ್ರೈ ಮಾಡಿದೆ, ಬಟ್ ಆಗಲಿಲ್ಲ. ಯಾಕಂದರೆ ಮೈಂಡು ಬೇರೆ ಎಲ್ಲೋ ಕಡೆ ಓಡ್ತಾ ಇತ್ತು, ಏನಾಗುತ್ತೋ ಎಷ್ಟು ಅಳ್ತಾಳೋ ಏನೋ ಅಂತೇಳಿ. ಬಟ್ ಭರ್ಜರಿ ಹತ್ಬಿಟ್ಲು, ನೋಡೋಕ್ಕಂತ ನನ್ನ ಕೈಲಿ ಆಗಲಿಲ್ಲ. ಸೊ ಆ ಕಡೆ ಒಂದು ಮನಸ್ಸು, ಈ ಕಡೆ ಒಂದು ಮನಸ್ಸು, ಹಾಗೆ ಕಳವಳ ಅನ್ನಿಸ್ತಾ ಇತ್ತು ನನಗೆ. ಚಿಟ್ಟಿಗೆ ಹೇಳ್ತಾ ಇದ್ದೀನಿ ಇಲ್ಲಿ ನಿಂತು ಅಲ್ಲಿ ನಿಂತು ಅಂತೇಳಿ. ಅವನಂತರ ಅಷ್ಟು ಮಾತು ಕೇಳ್ತಿರ್ಲಿಲ್ಲ, ಅವನಿಗೆ ಗೊತ್ತಾಗ್ತಿರ್ಲಿಲ್ಲ ನಾನು ಹೇಳೋವಂಥ ಇನ್ಸ್ಟ್ರಕ್ಷನ್. ಆಮೇಲೆ ಮಿಟ್ಟು ಇದ್ದಾಳಲ್ಲ, ಅವಳು ಏನು ಮಾಡ್ತಾಳೆ, ಏನು ಮಾಡ್ಬೋದು ಅನ್ನೋದು ನನ್ನ ಹತ್ರ ಸ್ವಲ್ಪ ಜಾಸ್ತಿ ಕ್ಯೂರಿಯಾಸಿಟಿ ಇತ್ತು. ಯಾಕಂದರೆ ಮಿಟ್ಟು ಕೂಡ ಅಷ್ಟೇ ಇಂಪಾರ್ಟೆನ್ಸ್ ಕೊಡ್ತೀನಿ ನಾನು. ಮಿಂಚುಗೆ ಎಷ್ಟು ಕೊಡ್ತೀನೋ ಅಷ್ಟು ಕೊಡ್ತೀನಿ. ಅದು ಇನ್ನೂ ಚಿಕ್ಕ ಪಾಪು ಅಲ್ಲ, ಅದಕ್ಕೆ. ಪಾಪ ಅವಳು ಹತ್ತಿದ ತಕ್ಷಣ ಅವಳು ಹೆಂಗೆ ರಿಯಾಕ್ಟ್ ಮಾಡಿದ್ಲು ಗೊತ್ತಾ, ಪಾಪು 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 ದೋದು ಅಂತ ನಿಂತ್ಕೊಂಡ್ಬಿಟ್ಟಿದ್ಲು. ನಂಗೆ ತುಂಬ ಇಷ್ಟ ಆಯ್ತು, ಕಣ್ಣಲ್ಲಿ ಇನ್ನೂ ಹಾಗೆ ಇದೆ. ಸೊ ನೋಡಿ ಅವರು ಮುರ ಬಿಚ್ಚಿದ್ರು, ಚಿಟ್ಟಿದ ಮುರ ಬಿಚ್ಚಿಸಿ ಅದನ್ನು ಚೂಪ್ ಮಾಡ್ತಾ ಇದ್ದಾರೆ. ಅವನಂತರೂ ನಾನು ಬಿಚ್ಚಿಸ್ಕೊಳ್ಳಲ್ಲ ಅಂತ ಹೇಳಿ ಹಠ ಮಾಡ್ತಿದ್ದ. ಹಾಗಂದ್ರೆ ಹೆಂಗೆ, ನಿನಗೆ ನೆಕ್ಸ್ಟು ಮುಂದಿನ ವಾರದಲ್ಲಿ ಬಂದು ಒಂದು ಚುಕ್ಕೆ ಅಂದರೆ ಸ್ಟಾರ್ ಥರದ್ದು ಇರುತ್ತಲ್ಲ, ಅದನ್ನು ಇಡ್ಸ್ಕೊಂಡು ಬರ್ತೀವಿ ಬಾ ಅಂತೇಳಿ ನಮ್ಮಮ್ಮ ಬಲವಂತ ಮಾಡಿ ಚುಚ್ಚಿದ್ರು. ಹೋಗೋವರೆಗೂ ಬಲವಂತ ಮಾಡ್ದೆ, ಹೋದ್ಮೇಲೆ ನೀಟಾಗಿ ಚುಚ್ಚಿಸ್ಕೊಂಡ. ಬಟ್ ಅದಾದಮೇಲೆ ಮುಖ ಒಂಥರ ಕಾಣಿಸ್ತಾ ಇತ್ತು. ನಮ್ಮಮ್ಮ ಅಂದಿದ್ದು, ಅಯ್ಯೋ ನನಗೆ ಅವನ ಮುಖ ನೋಡೋಕ್ಕಾಗ್ತಿಲ್ಲ ಅಂತೇಳಿ. ಅಷ್ಟು ಪ್ರೀತಿ ಚಿಟ್ಟಿ ಅಂದರೆ ಮನೇಲಿರೋರಿಗೆಲ್ಲರಿಗೂ. ಅವ್ರ ಅಪ್ಪ ಕೂಡ ಫಸ್ಟ್ ನೋಡಿದ ತಕ್ಷಣ ಅಯ್ಯೋ ಅವ್ನ ಮುಖ ಫುಲ್ಲು ಒಂಥರ ಕಾಣಿಸ್ತಾ ಇದೆ, ಖಾಲಿ ಅವ್ನಿಗೆ ಏನಾದರೂ ಹಾಕಬೇಕು ಅಂತೇಳಿ. ಸೊ ನನಗೆ ಆ ಥರ ಫೀಲಿಂಗ್ಸ್ ಏನಿಲ್ಲ. ನನಗೇನಾದರೂ ಅವ್ನು ಗಂಡು ಮಗ ಅಲ್ಲ, ಸೊ ಗಂಡು ಹುಡುಗ ಆಗಿ ಅದು ರೂಢಿ ಆಗಿಬಿಡುತ್ತೆ. ಸೊ ಇನ್ನೇನು ಇರಲಿ ಅಂತ ಹೇಳಿ ನನ್ನ ಥಾಟ್ಸ್ ಹಿಂಗೆ. ಬಟ್ ಅವ್ರಿಗೆ ಸ್ವಲ್ಪ ಪ್ರೀತಿ ಜಾಸ್ತಿ, ನನಗೆ ಪ್ರೀತಿ ಕಡಿಮೆ ಅಂತಲ್ಲ, ಸಲಿಗೆ ಇರಬಾರ್ದು ಅನ್ನೋ ಕಾರಣಕ್ಕೆ. ಎಲ್ಲರೂ ಪ್ರೀತಿಯಿಂದ ಇದ್ಬಿಟ್ರೆ ಮತ್ತೆ ಮಾತು ಕೇಳಲ್ಲ ಅಂತೇಳಿ ಸ್ವಲ್ಪ ಸ್ಟ್ರಿಕ್ಟ್ ಆಗಿರ್ತೀನಿ. ಕಿವಿ ಚುಚ್ಚೋಕ್ಕೆ ನಾವು ತೊಗೊಂಡೋಗಿರೋದು ಜಸ್ಟ್ ಅಡಿಕೆ ಎಲೆ ಮತ್ತು ಒಣ ಕೊಬ್ಬರಿ
ಮತ್ತು ತುಂಬ ಜನ ಹೇಳ್ಬೋದು ವಿಧವಾಗಿ ಮಾಡ್ತಾರೆ, ಆಮೇಲೆ ಅವರು ಅಂತಸ್ತು ಹೆಂಗಿರುತ್ತೋ ಹಾಗೆ ಸೆಲೆಬ್ರೇಷನ್ ಮಾಡ್ತಾರೆ. ಬಟ್ ನಾವು ಮಾಡ್ತಾ ಇರೋದು ಇಷ್ಟೇ, ಆ್ಯಂಡ್ ನಾವು ನಡೆಸ್ಕೊಂಬಂದಿರೋದು ಇಷ್ಟೇ, ನಮ್ಮ ಕೈಲಿ ಆಗೋದು ಕೂಡ ಇಷ್ಟೇ. ಬಟ್ ನನ್ನ ಮಕ್ಕಳಿಗೆ ತುಂಬ ಒಳ್ಳೆ ಫ್ಯೂಚರ್ ಕೊಡಬೇಕು ಅನ್ನೋದನ್ನೇ ಪ್ಲ್ಯಾನ್ ಮಾಡ್ತಾ ಇರ್ತೀನಿ. ಈ ಟೈಮಿಂಗ್ಸ್ನ ನಾನು ಆ್ಯಕ್ಚುಲಿ ಯಾವತ್ತೂ ನೋಡಿಲ್ಲ. ಇದು 3ನೇ ಸರಿ ಆದರೂ ಕೂಡ ಅದು ನನಗೆ ಕಣ್ಣಲ್ಲಿ ಇವಾಗ ವಾಯ್ಸ್ ಓವರ್ ಕೊಡ್ತಾಯಿದ್ರು ಕೂಡ ನೋಡೋದಕ್ಕಾಗಲ್ಲ ಅವಳು ಅಳೋದನ್ನು. ಸೀರಿಯಸ್ಲಿ ಅದನ್ನು ಹೇಗೆ ಫೇಸ್ ಮಾಡಬೇಕಂತಲೇ ಗೊತ್ತಾಗ್ತಿರ್ಲಿಲ್ಲ ನನಗೆ. ಆ್ಯಕ್ಚುಲಿ ಅವಳನ್ನ ಬಿಗಿಯಾಗಿ ಹಿಡ್ಕೊಂಡಿದ್ದಾಗ ಆ ಚುಚ್ಚೋವಾಗ ಆ ಟಕ್ ಅನ್ನತ್ತಲ್ಲ ಆ ಸೌಂಡ್ ಆ್ಯಕ್ಚುಲಿ ನನಗೆ ಕೇಳಿಸ್ತದು. ಸೊ ಕೇಳಿಸಿದ ತಕ್ಷಣ ಸ್ಟಾರ್ಟ್ ಮಾಡಿಬಿಟ್ಟೆ ನಾನು ಅವಳಿಗೆ ಸುಧಾರಿಸೋದು. ನಾನು ಬೇರೆ ಮೈಂಡ್ ಎಲ್ಲೂ ಓಡಿಸಿಲ್ಲ, ಜಸ್ಟ್ ಅವಳು ಪೇನ್ ಏನಾಗುತ್ತೆ, ಅವಳಿಗೆ ಹೆಂಗೆ ಸುಧಾರಿಸ್ಕೊತಾಳೆ, ಎಲ್ಲಿ ಉಸಿರುಗಟ್ಬಿಡ್ತಾಳೆ ಅಂತೇಳಿ. ಬಟ್ ಪುಟಾಣಿ ಉಸಿರುಗಟ್ಟಲಿಲ್ಲ, ತಿರ್ಕೊಂಡು ಅಳೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅವಾಗ ನನಗೆ ಜೀವ ಬಂದಂಗೆ ಆಯಿತು. ಸೊ ಮಿಟ್ಟು ಕೂಡ ದೋದು ಪಾಪು ದೋದು ಅನ್ನೋದಕ್ಕೆ ಇದು ಮಾಡ್ತಾಯಿದ್ಲು. ಆ ಕಡೆ ಅವಳು ಕಡೆ ಒಂದು ಜ್ಞಾನ ಆಗಿಬಿಡ್ತು. ಯಾಕಂದರೆ ಅವಳನ್ನ ಯಾರೋ ಆಂಟಿ ಹಿಂಗೆ ಸೈಡ್ ಸರಿಸ್ಬಿಟ್ರು ಅಂತೇಳಿ ಅವಳು ಅಳೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ಅವಳ ಕಡೆ ಒಂದು ಜ್ಞಾನ, ಮಿಂಚು ಕಡೆ ಒಂದು ಜ್ಞಾನ. ಬಟ್ ಮಿಂಚು ಯಾವಾಗ ಉಸಿರು ತಿರ್ಕೊಂಡ್ಲು ಅಲ್ಲಿಗೆ ನನಗೆ ಸಮಾಧಾನ ಆಗಿಬಿಡುತ್ತೆ. ಬಟ್ ಉಸಿರು ಮಾತ್ರ ಕಟ್ಟಬಾರ್ದು ಅಷ್ಟೇ, ಎಷ್ಟಾದರೂ ಹಳ್ಳಿ ಮಕ್ಕಳು ಉಸಿರು ಮಾತ್ರ ಕಟ್ಟಬಾರ್ದು ಅನ್ನೋದೊಂದು ಮೈಂಡಲ್ಲಿತ್ತು. ಒಬ್ಬ ನನಗೆ ನೋಡ್ತಾ ಇದ್ರೇ ವಾಯ್ಸ್ ಓವರ್ ಕೊಡೋದಕ್ಕಾಗ್ತಿಲ್ಲ. ಅಷ್ಟು ಪೇನ್ಫುಲ್ ಆ ಮೂಮೆಂಟ್ನ ಯಾರೂ ಆ್ಯಕ್ಚುಲಿ ತಡ್ಕೊಳ್ಳಲ್ಲ ಆ್ಯಸ್ ಅ ಮದರ್ ಆಗಿ. ಎಷ್ಟು ನಮ್ಮಮ್ಮ ಅಂದರೂ ಆ ಹಣ್ಣಿಗೆ ಇನ್ನೊಂದು ಸ್ವಲ್ಪ ಮೆಲ್ಲಕ್ಕೆ ಮಾಡಿ ತಿರುಗಿಸ್ಬೇಡಿ ಅಂತಲೇ ಇದ್ರು. ಅವ್ರು ನೀವು ಸುಮ್ಮನಿರ್ರಿ, ಏನಾಗಲ್ಲ ಮಕ್ಕಳವರು ಅಂತೇಳಿ. ಆಮೇಲೆ ನನ್ನ 3 ಮಕ್ಕಳು ಕೂಡ ಇಷ್ಟೇ, ಚುಚ್ಚಿಸಿ ಎದ್ದ ತಕ್ಷಣ ಅವ್ರು ಹಂಗೆ ಸೈಲೆಂಟಾಗಿ ಆಗಿಬಿಡ್ತಿದ್ರು. ಆ ಒಂದು ಭರವಸೆ ನನಗೆ, ಬಿಡು ಜಾಸ್ತಿ ಅಳಲ್ಲ ಅಂತೇಳಿ ಚುಚ್ಚೋದಕ್ಕೆ ಸ್ವಲ್ಪ ಧೈರ್ಯ ಮಾಡ್ತೀನಿ. ಅಮ್ಮನೂ ಕೂಡ ಕುಂದಿರ್ಸಲ್ಲ, ನನಗಿಂತ ಅಮ್ಮ ವೀಕು. ಯಾಕೆ ಗೊತ್ತಾ, ಮಕ್ಕಳನ್ನ ನನಗಿಂತ ಸೂಕ್ಷ್ಮವಾಗಿ ನೋಡ್ಕೊಳ್ಳೋದು ನಮ್ಮಮ್ಮ. ಅದಕ್ಕೆ ನಮ್ಮಮ್ಮಂಗೆ ಇದೆಲ್ಲ ನೋಡೋದಕ್ಕೆ ಸಂಕಟ ಆಗುತ್ತೆ. ನಮ್ಮಮ್ಮ ನೋಡೋದಕ್ಕೆ ಹೋಗಲ್ಲ, ಸ್ವಲ್ಪ ದೂರ ಇದ್ಬಿಡ್ತಾರೆ. ಫಸ್ಟ್ ಟೈಮ್ ಚಿಟ್ಟಿಗೆ ಅಯ್ಯಪ್ಪ ಸೊ ಅವಳು ಚುಚ್ಚಿದ್ರೆ ನನಗೆ ಚುಚ್ಚಿದ್ದಾರೆ ಅನ್ನೋ ಥರ ಫೀಲ್ ಆಗಿಬಿಡ್ತದು. ಅಯ್ಯಪ್ಪ, ನನಗೆ ವಿಡಿಯೋ ನೋಡಿದ್ಮೇಲೆ ಒಂಥರ ಅನ್ನಿಸ್ತಾ ಇದೆ. ಏನಂದರೆ ಚಿಟ್ಟಿಗೆ ಚುಚ್ಚೋದಕ್ಕೆ ಹೋದಾಗ ನಮ್ಮಮ್ಮ ಸ್ವಲ್ಪ ಒಂದು ಕಿವಿಗೆ ಚುಚ್ಚಿಸ್ಕೊಂಡು ನಮ್ಮಮ್ಮ ಎದ್ಬಿಟ್ಟಿದ್ದಾರೆ. ಅವ್ನು ಅಳ್ತಾ ಇದ್ದಾನೆ, ಸುಧಾರಿಸ್ತೀನಿ ಅಂತ ಹೇಳಿ. ಬಟ್ ಅವ್ರು ಏನು ಮಾಡ್ತಿದ್ದಾರೆ, ಇಲ್ಲಮ್ಮ ಅದು ನೋವಲ್ಲೇ ನೋವು ಹೋಗ್ಬಿಡುತ್ತೆ, ಮಕ್ಕಳು ಏನು ಇದು ಮಾಡ್ಕೊಳ್ಳಲ್ಲ, ನೀವು ಬನ್ನಿ ಅಂತಂದು ಹೇಳಿ ಕರಿತಿದ್ದಾರೆ, ಬರ್ತಿರ್ಲಿಲ್ಲ. ಅದಕ್ಕೆ ನನ್ನ ಅಮ್ಮನ ಫಸ್ಟ್ ರಿಯಾಕ್ಷನ್ ನೋಡಿದ್ನಲ್ವ, ಸೆಕೆಂಡ್ ಮಿಟ್ಟಿಗೂ ಕೂಡ ನಾನೇ ಕುಂದಿರ್ಸ್ಕೊಂಡು ಚುಚ್ಚಿರೋದು, ಆ್ಯಂಡ್ ಮಿಂಚಿಗೂ ಕೂಡ ನಾನೇ ಕೂತ್ಕೊಂಡು ಚುಚ್ಚಿರೋದು. ಸೊ ಹಾಗಾಯಿತು. ಆ್ಯಂಡ್ ಅದನ್ನ ಹಿಡ್ಕೊಂಡು ಎಳಿತಿರ್ತಾರಲ್ಲ, ಆವಾಗ ತುಂಬ ಪೇನ್ ಆಗುತ್ತೆ ಆ್ಯಕ್ಚುಲಿ ಮಕ್ಕಳಿಗೆ. ಅದನ್ನಂದ್ರೆ ತಡ್ಕೊಳಕ್ಕಾಗಲ್ಲ. ನಮ್ಮ ಮಿಂಚು ಹೆಂಗೆ ಚೀರ್ಕೊಂಡು ಹತ್ಲು ಅಂತಂದರೆ ಬಿಕ್ತಾರಲ್ಲ, ಸೊ ಅದಂದ್ರೆ ನನಗೆ ನೋಡೋಕ್ಕಾಗಲಿಲ್ಲ. ನಾನು ಎದ್ದು ಅವಳು ಕಂಪ್ಲೀಟ್ ಅವಳು ಮುಗಿಸೋದವರೆಗೂ ಅವಳನ್ನ ಸುಧಾರಿಸೋಕೆ ನನ್ನ ಬಾಯೇ ಸ್ಟಾಪ್ ಆಗಿಲ್ಲ. ಯಾಕಂದರೆ ಅವಳಿಗೆ ಹಾಡು ಹೇಳ್ತಾ ಇರ್ತೀನಿ, ನಾನು ಸುಧಾರಿಸ್ತಿರ್ತೀನಿ. ಸೊ ಅದನ್ನು ಹೇಳ್ತಾನೇ ಇದ್ದೆ. ಆ್ಯಂಡ್ ಅವಳು ಕೂಡ ಒಂದು 5 ನಿಮಿಷ ಅನ್ಸುತ್ತೆ ಅಷ್ಟೇ, ಅಲ್ಲಿಗೆ ಸುಮ್ಮನಾಗ್ಬಿಟ್ಲು. ನೋಡಿ ಆಲ್ರೆಡಿ ಸುಮ್ಮನಾಗ್ಬಿಟ್ಲು. ಲೈಟಿಂಗ್ಸ್ ಅದು ಇದೆಲ್ಲ ನೋಡಿಕೊಂಡು ಮತ್ತೆ 1-2 ಸರಿ ನೆನೆಸ್ಕೊಂಡು ಕುಯ್ ಅಂದ್ಲು. ಬಟ್ ಆಟೋ ಅದೆಲ್ಲ ನೋಡ್ಕೊತ, ಗಾಡಿಗಳೆಲ್ಲ ನೋಡ್ಕೊತ ತನ್ನ ಪಾಡಿಗೆ ತಂದು ಸುಮ್ಮನಾಗ್ಬಿಟ್ಲು. ಥರ ಹೆಂಗಿರುತ್ತೆ ಗೊತ್ತಾ, ಇದು ಫೀಲಿಂಗ್ಸು, ಭಯ ಇರುತ್ತೆ, ಖುಷಿ ಇರುತ್ತೆ, ಒಂಥರ ಏನೋ ಡವ ಅನ್ನೋ ಥರ ಫೀಲಿಂಗ್ ಇರುತ್ತೆ. ಅದನ್ನು ಮುಗಿಸ್ಕೊಂಡು ಮನೆಗೆ ಹೊರಟ್ವಿ ಆಟೋದಲ್ಲಿ. ನಮ್ಮ ಪುಟ್ಟಕ್ಕ ನೋಡಿ ಹೆಂಗೆ ಕೂತ್ಕೊಂಡಿದ್ದಾಳೆ, ಲೈಟಿಂಗ್ಸಲ್ಲಿ ಕಣ್ಣು ದೊಡ್ಡದಾಗಿ ಬಿಟ್ಕೊಂಡು ಅವಳನ್ನ ನೋಡಿ ನಗ್ತಾ ಇದ್ದೆ ನಾನು ಆ್ಯಕ್ಚುಲಿ. ಸೊ ಆ್ಯಂಡ್ ಆಲ್ರೆಡಿ ಸ್ವಲ್ಪ ಕತ್ಲಾಗಿತ್ತಲ್ಲ, ಅಷ್ಟು ಫೋಕಸ್ ಬೀಳ್ತಿಲ್ಲ ಅಂತೇಳಿ ನಾನೇ ಜಾಸ್ತಿ ಶೂಟ್ ಮಾಡಲಿಲ್ಲ. ಆ್ಯಂಡ್ ಆಟೋದಲ್ಲಿ ಇನ್ನೇನು ಪುಟಾಣಿಗಳನ್ನ ಅಷ್ಟನ್ನು ಹಾಕ್ಕೊಂಡು ಮನೆಗೆ ಹೊರಟ್ವಿ. ಸೊ ನಮ್ಮ ಮಿಂಚು ಆಲ್ಮೋಸ್ಟ್ ಸುಮ್ಮನೆ ಆಗಿಬಿಟ್ಲು, ಗಾಡಿಗಳೆಲ್ಲ ನೋಡ್ಕೊತ ಎಲ್ಲಿ ಪೇನ್ ಆಗುತ್ತೋ ಅಂತೇಳಿ ತುಂಬ ಭಯಪಟ್ಟಿದ್ವಿ ನಾವು. ಆ ಫೀಲಿಂಗ್ನ ಯಾರಿಂದನೂ ಊಹಿಸೋಕ್ಕಾಗಲ್ಲ. ಸೊ ಮನೆಗೆ ಬಂದಾಯ್ತು. ಈಗ ಮನೆಗೆ ಬಂದಿದ್ದ ತಕ್ಷಣ ನೋಡಿ ನಮ್ಮ ಅವತಾರ ಹೆಂಗಾಗಿದೆ, ಆಟೋದಲ್ಲಿ ಗಾಳೀಲಿ ಹೋಗಿದ್ದು. ಸೊ ಮಿಂಚುನ ಹಾಕೊಂಡು ಕೂತ್ಕೊಂಡಿದ್ದೀನಿ. ಬಂದ ತಕ್ಷಣ ಮತ್ತೆ ಅವಳನ್ನ ಕೆಳಗೆ ಹಾಕಲಿಲ್ಲ, ಸ್ವಲ್ಪ ಹಾಲು ಕುಡಿಸಿದೆ. ಹಾಲು ಕುಡಿಸಿ ಹಂಗೆ ತೊಡೆ ಮೇಲೇ ಮಲಗಿಸಿ ಕೂತ್ಕೊಂಡಿದ್ದೀನಿ. ಏರ್ಸ್ ಎಲ್ಲ ಅಳ್ಬಿಟ್ಟಿದ್ದು ಅದನ್ನೆಲ್ಲ ನೋಡಿಕೊಂಡು. ಆಮೇಲೆ ಮನೇಲಿ ನಮ್ಮಪ್ಪ ನಮ್ಮಕ್ಕ ಇದ್ರಲ್ಲ, ಸೊ ಬಂದಿದ್ದ ತಕ್ಷಣ ಅವಳನ್ನ ನೋಡಿದ್ರು, ಮಿಂಚಿನ ತೋರಿಸು ಹೆಂಗಿದ್ದಾಳೆ ಅಂತೇಳಿ. ಸೊ ನಿಮ್ಗೆ ಈ ಥರ ಫೀಲಿಂಗ್ಸ್ ಆಗಿತ್ತಾ, ಕಮೆಂಟಲ್ಲಿ ಶೇರ್ ಮಾಡ್ಕೊಳ್ಳಿ. ಬಂದಿದ್ದ ತಕ್ಷಣ ಮಕ್ಕಳು ಹೆಂಗೆ ಕಾಣಿಸ್ತಾರೆ ಅಂತ ನೋಡೋದಕ್ಕೆ ಪ್ರತಿಯೊಬ್ಬರು ಕೂಡ ಕಾಯ್ತಿರ್ತಾರೆ. ಆ್ಯಂಡ್ ಮಾರ್ಕೆಟಲ್ಲಿ ಇದು ಬರುತ್ತಲ್ಲ, ಏನು ಸೋಪಿನ ನೀರಲ್ಲಿ ಹಿಂಗೆ ಹದ್ಬಿಟ್ಟು ಬಲೂನ್ಸ್ನ ಓದೋದು, ಅದನ್ನು ಒಂದೇ ತೊಗೊಂಬಂದಿದ್ರು 3 ಸೇರಿ. ಆ್ಯಕ್ಚುಲಿ ಮನೇಲಿ ಎಷ್ಟು ಜನ ಮಕ್ಳು ಇರ್ತಾರೋ ಅಷ್ಟು ತೊಗೊಂಬರ್ಬೇಕು, ಇಲ್ಲ ಅಂತಂದರೆ ಗಲಾಟೆನೇ ಆಗ್ಬಿಡುತ್ತೆ. ಇವಾಗ ಫುಲ್ಲು ಅವ್ರು 3 ಸೇರ್ಕೊಂಡು ಗಲಾಟೆ ಆಡಿದ್ದಕ್ಕೆ ಕಾವ್ಯ ತೊಗೊಂಡು ಅವಳು ಊದಿ ಆಟ ಆಡಿಸ್ತಾ ಇದ್ದಾಳೆ ಫೈನಲಿ. ಹಂಗೆ ಮಾಡಿಬಿಡ್ತಾರೆ ಗೊತ್ತಾ ನಮ್ಮ ಮನೇಲಿ. ಜ್ಯೂಸ್ ತಂದರೂ ಕೂಡ 3 ಬಾಟ್ಲಿ,
ಏನು ಸ್ವೀಟ್ ತಂದರೂ ಕೂಡ 3 ಬಾಟ್ಲಿ, ತಿಂಡಿ ತಂದರೂ ಕೂಡ 3 ಬಾಟ್ಲಿ, ಹಿಂಗೆ 3 ಬಾಟ್ಲಿ ಎಲ್ಲ 3 ಪಾರ್ಸಲ್ ಹಿಂಗೆ ತರಬೇಕು. ಇಲ್ಲ ಅಂತಂದರೆ ಒಂದಕ್ಕೊಂದು ಜಗಳ ಆಡೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತವೆ. ಚಿಟ್ಟಿ ಏನೋ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊತಾನೆ, ಅವ್ನ ಪಾಡಿಗೆ ಅವ್ನು ಸೈಲೆಂಟ್ ಆಗಿಬಿಡ್ತಾನೆ. ಬಟ್ ಮಿಟ್ಟು ಬುಜ್ಜಿಗೆ ಅರ್ಥ ಆಗಲ್ಲ, ಹಾಗಾಗಿ ಅವ್ರು ಅಷ್ಟು ಗಲಾಟೆ ಮಾಡ್ತಾರೆ. ಅವರಿಬ್ಬರಿಂದನೇ ನಮ್ಮ ಮನೇಲಿ ಸಖತ್ ಗಲಾಟೆ, ಯಾಕಾದರೂ ಇದಾರಪ್ಪ ಅನ್ಸೋಷ್ಟು ಗಲಾಟೆ ಆಗಿಬಿಡುತ್ತೆ. ಕೆಲವೊಮ್ಮೆ ತಲೆ ಚಿಟ್ಟನ್ಬಿಡುತ್ತೆ, ಹಂಗೆ ಮಾಡ್ತಿರ್ತಾರೆ. ಮಿಂಚು ಮಲಗಿದ್ಲಲ್ಲ, ಅವಳು ಮಲ್ಕೊಳ್ಳೋವರೆಗೂ ಇನ್ನೇನು ಮನೆಗೆ ಹೋಗಬೇಕು ಅನ್ನೋ ಪ್ಲ್ಯಾನ್ ಇತ್ತು. ಮನೆಗೆ ಹೋಗೋಣ ಊಟ ಮಾಡಿಕೊಂಡು ಅಂತೇಳಿ. ಅದರಲ್ಲೂ ಬೆಳಗ್ಗೆಯಿಂದ ಊಟ ಬೇರೆ ಮಾಡಿಲ್ಲ. ಸೊ ನಾನು ಮಂತ್ರ ಪಟ ಊಟ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ಅಮ್ಮ ಮುದ್ದೆ ಮಾಡ್ತೀನಿ ಅಂದರು. ಅಮ್ಮ ಮುದ್ದೆ ಮಾಡೋವರೆಗೂ ನನ್ನ ಕೈಲಿ ತಡ್ಕೊಳಕ್ಕಾಗಲ್ಲ ಅಂದಿದ್ದಕ್ಕೆ ಅನ್ನ ಸಾರನ್ನ ಇಟ್ಕೊಟ್ರು, ಹಾಗಾಗಿ ತಿಂತಾಯಿದ್ದೀನಿ. ಆ್ಯಕ್ಚುಲಿ ಚಿಕನ್ ಸಾರು ಮಾಡಿದ್ರಲ್ವ, ಸೊ ನಾನ್ ವೆಜ್ ಆಲ್ರೆಡಿ ಮಧ್ಯಾಹ್ನನೇ ಆಗಿತ್ತು, ನಾವೇ ತಿನ್ನೋದು ಬಿಟ್ಟು ಓಡೋಗಿದ್ವಿ. ಆ್ಯಂಡ್ ಪಕ್ಕದಲ್ಲೇ ಬೆಡ್ಶೀಟ್ ಹಾಕ್ಕೊಂಡು ಮಿಂಚುನ ಹಾಕ್ಕೊಂಡು ಅವಳನ್ನ ಮಾತಾಡ್ಸ್ಕೊತ ಅವಳನ್ನ ಸುಧಾರಿಸ್ಕೊತ ಊಟ ಮಾಡ್ತಾಯಿದ್ದೀನಿ. ನನ್ನ ಜೊತೆ ಮಾತಾಡ್ಕೊತ ಮುದ್ದೆ ಮಾಡ್ತಿದ್ದಾರೆ, ಅದಕ್ಕೆ ಅಮ್ಮನ ಜೊತೆ ಮಾತಾಡ್ಕೊತ ಊಟ ಮಾಡ್ತೀನಿ ನಾನು. ಜಯಂತ್ ಬರಬೇಕಿತ್ತು, ಜಯಂತ್ ಬಂದಿರಲಿಲ್ಲ. ಯಾಕಂದರೆ ಅವರು ಹರಿಹರ ಹೋಗಿದ್ರು, ಅತ್ತೆ ಮನೆಗೆ ಹೋಗಿದ್ರು. ಸ್ವಲ್ಪ ಅಲ್ಲಿ ಕೆಲಸ ಇದೆ ಅಂತೇಳಿ ಕೆಲಸ ಮುಗಿಸ್ಕೊಂಬರ್ತೀನಿ ಅಂತ ಹೋಗಿದ್ರು. ಇನ್ನೇನು ಅದಕ್ಕೆ ನಾನು ನಮ್ಮಮ್ಮ ಹೋಗಿ ಕಿವಿ ಚುಚ್ಚಿಸ್ಕೊಂಡ್ಬಂದ್ವಿ. ಇಂಚು ಎದ್ದಿದ ತಕ್ಷಣ ಒಬ್ಬೊಬ್ಬರೇ ಬಂದು ಮಾತಾಡ್ಸೋದು, ಆಟಾಡೋದು, ಎಲ್ಲಿ ನೆನ್ಸ್ಕೊಂಡು ಆಡ್ತಾಳೋ ಅವಳು ಅಂತ ನೋಡೋದು. ಬಟ್ ಅವಳಂತರೂ ಆ್ಯಕ್ಚುಲಿ ಮಿಸ್ ಕಾಡಲಿಲ್ಲ. ಅಲ್ಲಿ ಚುಚ್ಚಿದ್ದೇ ಶಿವ, ಮತ್ತೆ ಅದು ನೆನ್ಸ್ಕೊಂಡು ಅಳೋದು ಪಳೋದು ಏನು ಮಾಡಲಿಲ್ಲ. ಆರಾಮ್ಸೆ ನಗ್ತಾ ಇದ್ಲು. ಅಮ್ಮ ಬಂದು ಇಲ್ಲಿ ಮಾತಾಡ್ತಾ ಇದ್ದಾರೆ ನೋಡಿ, ಅಮ್ಮನ ನೋಡಿ ಹೆಂಗೆ ನಗ್ತಾ ಇದ್ದಾಳೆ. ಆ್ಯಂಡ್ ಮೆಲ್ಲಕ್ಕೆ ಉಚ್ಚಿ ಬಿಡ್ತಾ ಇದ್ದಾಳೆ. ಅಮ್ಮ ಬೈತಾಯಿದ್ರು, ಅದಕ್ಕೆ ಶೂಟ್ ಮಾಡಿದ್ದೀನಿ. ಒಳ್ಳೆ ದಪ್ಪ ಬೆಡ್ಶೀಟ್ಸ್ನೆಲ್ಲ ಹಾಕೊಂಡು ಸರಿಯಾಗಿ ಎಲ್ಲ ಮುಳುಗಿಸ್ಬಿಡ್ರಿ, ನಾನು ಸೆಳೆದು ಸಾಕಾಗ್ಬಿಡುತ್ತೆ ಅಂತೇಳಿ. ಆ್ಯಂಡ್ ಹಿಯರ್ ಮಿಂಚು ಹೆಂಗೆ ಕಾಣಿಸ್ತಿದ್ದಾಳೆ? ಸೊ ಚೆನ್ನಾಗಿ ಕಾಣಿಸ್ತಿದ್ದಾಳಲ್ಲ, ಕಮೆಂಟ್ ಮಾಡಿ ಹೆಂಗೆ ಕಾಣಿಸ್ತಿದ್ದಾಳೆ ನಮ್ಮ ಪುಟ್ಟಕಂದ ಅಂತೇಳಿ. ಸೊ ನನಗಿಂತ ಸಖತ್ ಖುಷಿ ಆಯಿತು, ಸಖತ್ ಪ್ರೀತಿ ಆಯಿತು. ಆ್ಯಂಡ್ ಚಿಟ್ಟಿ ಒಂಥರ ಕಾಣಿಸೋದಕ್ಕೆ ಸ್ಟಾರ್ಟ್ ಆಗಿದ್ದಾನೆ. ಇನ್ನೇನು ಮಾಡೋಕ್ಕಾಗಲ್ಲ, ಅವನಿಗೆ ಸಣ್ಣದಾಗಿರುವಂಥ ಇಯರ್ಸ್ ಡ್ರಾಪ್ ಬರೋ ಥರ, ಸೊ ಅದನ್ನು ತಂದಿಡ್ತಾರಂತೆ. ಹಾಗಾಗಿ ಸುಮ್ಮನೆ ಅದೇ, ನಾನು ಇನ್ನೇನು ಅವನ ಬಗ್ಗೆ ಜಾಸ್ತಿ ಯೋಚನೆ ಮಾಡಲಿಲ್ಲ. ಅವನಂತರ ಒಂಥರ ಪದೇ ಕಿವಿ ಮುಟ್ಕೊಳ್ಳೋದೆಲ್ಲ ಮಾಡ್ತಾಯಿದ್ದ. ಮಿಟ್ಟು ಕೂಡ ಅವನಿಗೆ ಕಿವಿ ಮುಟ್ಟೋದು, ಒಂಥರ ಚಿಟಿ ಕಿವಿಯಲ್ಲಿ ಅಂತ ಕೇಳೋದು, ಇದನ್ನೆಲ್ಲ ಮಾಡ್ತಾಯಿದ್ಲು. ಸೊ ತೋರ್ಸಪ್ಪಜ್ಜಿ ನೀನು ಹೆಂಗೆ ಕಾಣಿಸ್ತೀಯ ಅಂತೇಳಿ ಇವಾಗ ಮಾತಾಡ್ತಿರೋದಕ್ಕೆ ತೋರಿಸ್ತಿದ್ದಾನೆ. ಆ್ಯಂಡ್ ಮಿಂಚು ಮಾತ್ರ ಸೂಪರ್ ಕ್ಯೂಟ್ ಅಲ್ವಾ? ಸೊ ಅವಳಿಗೆ ಕೈ ಒಂದಿದ್ಬಿಟ್ರೆ ತಿನ್ಕೋಂತ ಟೈಮ್ ಪಾಸ್ ಮಾಡಿಬಿಡ್ತಾಳೆ. ಹಾಗೆ ಕೈ ತಿನ್ನೋದಕ್ಕೆ ಸ್ವಲ್ಪ ಜಾಸ್ತಿ ಒದ್ದಾಡುತ್ತೆ ಅದು ಪುಟಾಣಿ. ಆ್ಯಂಡ್ ನಿಮಗೆ ತೋರಿಸ್ತೀನಿ ನೋಡಿ ಹೆಂಗೆ ಕಡೀತಾಳೆ. ವಾವ್ ಸಖತ್ ಲುಕ್ ಅಲ್ಲ. ಆಮೇಲೆ ಮುದ್ದೆ ಮಾಡಿದ್ದಾಯ್ತು ಈಗ. ಸೊ ನಾನು ಆಲ್ರೆಡಿ ಊಟ ಮಾಡಿದ್ದೆ, ಮತ್ತೆ ಮುದ್ದೆ ತಿನ್ಬಾ ಅಂತು ಅಮ್ಮ. ಹಬ್ಬ ನಾ ಹೊಟ್ಟೆ ತುಂಬ ಊಟ ಮಾಡಿದ್ದೀನಮ್ಮ, ಸಾಕು, ಮತ್ತು ಗ್ಯಾಸ್ಟ್ರಿಕ್ ಆಗಿಬಿಡುತ್ತೆ ಮೇಲೆ ಅಷ್ಟೊಂದು ತಿಂದರೆ ಅಂತೇಳಿ ಸುಮ್ಮನಾದೆ. ಮತ್ತು ಮನೆಯಲ್ಲಿರೋರೆಲ್ಲರೂ ಕೂಡ ಊಟ ಮಾಡ್ತಿದ್ದಾರೆ. ಆ್ಯಂಡ್ ಜಯಂತ್ ಕೂಡ ಹರಿಹರದಲ್ಲೇ ಊಟ ಮುಗಿಸ್ಕೊಂಡ್ಬಂದಿದ್ರು. ಮತ್ತು ನಾನು ಕೂಡ ಊಟ ಮುಗಿಸಿದ್ದಕ್ಕೆ ಮನೆಗೆ ಹೊರಡೋಣ ಅಂತೇಳಿ ಪ್ಲ್ಯಾನ್ ಮಾಡಿದ್ದು. ಇನ್ನೇನು ಮಕ್ಕಳು ಊಟ ಮಾಡ್ತಾ ಇದ್ರಲ್ಲ, ಊಟ ಮಾಡಲಿ ಅಂತೇಳಿ ಮಿಂಚುನ ನಾನು ಆಟಾಡ್ಸ್ಕೊತ ಕೂತ್ಕೊಂಡಿದ್ದೀನಿ. ಚಿಟಿ ಊಟ ಮಾಡ್ತಾ ಇದ್ದಾನೆ. ಜಯಂತ್ ಕೂಡ ಯಾವಾಗ ಬಂದು ಮಿಂಚುನ ನೋಡ್ತೀನೋ ಅನ್ನೋ ಥರ ಇದು ಏನೋ ಆ ಥರ ಅಂತ ಅನ್ಕೊತೀನಿ. ಸೊ ಓಡ್ ಬಂದಿದ್ದು ಫಸ್ಟ್ ಮಿಂಚಿನ ತೋರಿಸು, ಮಿಂಚು ಹೆಂಗಿದ್ದಾಳೆ ನೋಡು, ನೋವಾಗೈತಾ, ರಕ್ತ ಬಂತ, ಹತ್ಲ, ಎಷ್ಟು ಹತ್ಲು ಎಲ್ಲ ಕ್ವಶನ್ಸು ಕೇಳಿ ಅವಳನ್ನ ಹಿಡ್ಕೊಂಡು ಮುದ್ದಾಡ್ತಿದ್ರು ಸ್ವಲ್ಪ ಹೊತ್ತು. ಅವಳಂದರೆ ಅವ್ರ ಅಪ್ಪನ ನೋಡಿದ ತಕ್ಷಣ ಖುಷಿಯಾಗಿ ನಕ್ಕು ಬಾಯಿ ತರ್ಕೊಂಡು ಹೋಗ್ಬಿಡ್ತಾಳೆ. ಎಲ್ರಿಗೂ ಅಷ್ಟೇ, ನಮ್ಮ ಅಪ್ಪನ ನೋಡಿದ್ರು ಅಷ್ಟೇ, ತಾತ ನಮ್ಮಪ್ಪ, ಅಮ್ಮನ ನೋಡಿದ್ರು ಅಷ್ಟೇ, ಅವ್ರ ಪಪ್ಪನ ನೋಡಿದ್ರು ಅಷ್ಟೇ, ಹಿಂಗೆ ಪ್ರೀತಿ ಬಂದುಬಿಟ್ರೆ ಬಾಯಿ ತರ್ಕೊಂಡು ಹೋಗ್ಬಿಡ್ತಾಳೆ. ಅದನ್ನು ಅಣಗಿಸ್ತಾ ಇದ್ದಾರೆ ಅವರು. ಸೊ ನೋಡಿ, ತಿನ್ನಬೇಕು, ಒಟ್ಟು ತಿನ್ನಬೇಕು ಪ್ರೀತಿಯಿಂದ ಅಂತೇಳಿ ಅವಳನ್ನ ಆಟ ಆಡಿಸಿದ್ದಾರೆ. ಸೊ ಇವಾಗಿನೂ ಯೂರಿನ್ ಮಾಡಿದ್ಲು ಅಂತೇಳಿ ಚಡ್ಡಿ ತೆಗೆದಿದ್ದೀನಿ ಅಷ್ಟೇ. ಆ್ಯಂಡ್ ಇನ್ನೇನು ಹೊರಡೋಣ ಅಂತೇಳಿ ಮಾತಾಡ್ಕೊಂಡು ಹೊರಡೋದಕ್ಕೆ ರೆಡಿ ಮಾಡಿಕೊಂಡು ಎಲ್ಲದೂ ಕೂಡ ಪ್ಯಾಕ್ ಮಾಡಿಕೊಂಡು ಮಕ್ಕಳನ್ನ ಕರ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದಿದ ತಕ್ಷಣ ರೂಮೆಲ್ಲ ಸಖತ್ ಕಚಾಟಿ ಆಗಿತ್ತು ಅಂತೇಳಿ ಎಲ್ಲ ಕೊಡುಕೋಬೇಕು ಅಂತೇಳಿ ಸೊ ನೀಟ್ ಮಾಡ್ತಾಯಿದ್ದೆ. ಕೊಡುಕೊಂಡು ಮಲ್ಕೊಳ್ಳೋದಷ್ಟೇ ಅಲ್ಲ, ಇನ್ನೇನು ಊಟ ಗೀಟ ಏನೂ ಇಲ್ಲ ಅಂತೇಳಿ ನಮ್ಮ ಮಿಂಚಕ್ಕನ್ನು ಕೂಡ ತಗೊಂಡು ಮಿಟ್ಟು ಬಂದು ಆಟಾಡ್ತಾ ಇದ್ದಾಳೆ ತೊಟ್ಲೀಲಿ. ಸೊ ಜಯಂತಿಗೆ ಸ್ವಲ್ಪ ಹೊತ್ತು ಹಿಡ್ಕೊ, ನಾನು ಇದನ್ನೆಲ್ಲ ಕ್ಲೀನ್ ಮಾಡ್ತೀನಿ ಅಂತ ಹೇಳಿದೆ. ಅವ್ರು ಏನಂದ್ರು, ನೀನೇ ಹಿಡ್ಕೊ ನಾನೇ ಕ್ಲೀನ್ ಮಾಡ್ತೀನಿ ಅಂತ ಅಂದ್ಬಿಡ್ತಾರೆ. ಏನಂತಂದರೆ ಸೊ ಮಕ್ಕಳನ್ನ ಹಿಡ್ಕೊಳ್ಳೋದ್ಕಿಂತ ಕ್ಲೀನ್ ಮಾಡೋದು ಬೆಟರ್ ಅನ್ನೋದು ಅವ್ರ ಮೈಂಡ್ ಸೆಟ್. ಸೊ ಯೋಚನೆ ಮಾಡಿ ಎಷ್ಟು ಕಾಟ ಕೊಟ್ಟಿರಬೇಡ ಅಂತೇಳಿ. ಒಂದಾ ಮೂರು ಕಾಟಗಳು ತಡ್ಕೋಬೇಕು ಅಂತಂದರೆ ಆ್ಯಕ್ಚುಲಿ ಗುಂಡಿಗೆ ಗಟ್ಟಿಯಾಗಿರ್ಬೇಕಲ್ವ. ಸೊ ಹಾಗೆ ಫೀಲ್ ಮಾಡ್ತಾರೆ. ಟೈಮ್ ನೀಟಾಗಿ ಕಸ ಹೊಡ್ಕೊಂಡು ರೂಮೆಲ್ಲ ಕ್ಲೀನ್ ಮಾಡಿಕೊಂಡು ಆಸ್ಕೊಂಡು ಮಲ್ಕೊತಾ ಇದ್ದೀವಿ. ಯಾಕಂದರೆ ಸ್ವಲ್ಪ ಗಲೀಜಾಗಿತ್ತು, ಅವಾಗವಾಗ ಕ್ಲೀನ್ ಮಾಡ್ಕೊತಾ ಇದ್ದರೆ ಒಳ್ಳೇದಲ್ವಾ. ಸೊ ವೀಕ್ಲಿ ಟ್ವೈಸ್ ಆದರೂ ಇದನ್ನೆಲ್ಲ ತೆಗೆಸ್ತೀನಿ. ಬಟ್ ರೀಸೆಂಟಾಗಿ ಒಂದು 3 ದಿನ ಏನಾಯಿತು ಅಂದರೆ ಕ್ಲೀನ್ ಮಾಡೋಕ್ಕೆ ಆಗಲಿಲ್ಲ. ಅದಕ್ಕೆ ಇವತ್ತು ಬಂದ ತಕ್ಷಣ ಫಸ್ಟ್ ಅದನ್ನೇ ಮಾಡ್ಕೊತಾ ಇದ್ದೀನಿ. ಬೇರೆ ಏನು ಕೆಲಸ ಇಲ್ವಲ್ಲ,
ಊಟ ಮತ್ತೆ ಆಗಿದೆ, ಅಲ್ಲೇ ಆಗಿದೆ, ಇನ್ನೇನು ಮಲ್ಕೊಳ್ಳೋದಷ್ಟೇ. ಮತ್ತು ನಾಳೆ ಬೆಳಗ್ಗೆ ಇದ್ದರೆ ಅದೇ ಕೆಲಸಗಳಾಗುತ್ತೆ. ಬಿಟ್ಟು ನೋಡಿ ಹೆಂಗೆ ಆಟಾಡ್ತಿದ್ದಾಳೆ. ಆ್ಯಕ್ಚುಲಿ ಅವಳು ಆಟಾಡೋದು ನನಗೆ ತುಂಬ ಇಷ್ಟ. ಸಖತ್ ಎಂಜಾಯ್ ಮಾಡ್ತೀನಿ ಇಡೀ ದಿನ ಅವಳ ಜೊತೆ ಇದ್ದರೆ. ಸೊ ಜಯಂತ್ ಇರಬಾರ್ದು, ನಾನು ಎಂಜಾಯ್ ಮಾಡಬೇಕಂದ್ರೆ, ಇಲ್ಲಾಂದರೆ ಅವಳು ಮೂಡೆಲ್ಲ ಹಾಳಾಗ್ಬಿಡುತ್ತೆ. ಅಪ್ಪ ಅಂದರೆ ತುಂಬ ಸಲಿಗೆ. ಸೊ ಮತ್ತೆ ಇನ್ನೊಂದು ವಿಚಾರ ಏನಂತಂದರೆ, ಇನ್ನೇನು ಚಿಟ್ಟಿಗೆ ಸ್ಕೂಲ್ ಅಡ್ಮಿಷನ್ ಮಾಡಿಸ್ಬೇಕು. ಹಬ್ಬಾ ಅಷ್ಟರೊಳಗಡೆ ಮತ್ತು ಫ್ರೀಯಾಗಿ ಎಷ್ಟು ಬೇಕೋ ಅಷ್ಟು ಕೂಡ ಇದ್ದುಬಿಡ್ತೀನಿ. ಸ್ವಲ್ಪ ಆರಾಮ್ ಎಷ್ಟು ಬೇಕೋ ಅಷ್ಟು ಕೂಡ ಇದ್ಬಿಡ್ತೀನಿ. ಕಂಪಲ್ಸರಿ ಅವನಿಗೆ ಬೆಳಗ್ಗೆ ಎದ್ದು ಲಂಚ್ ಬಾಕ್ಸ್ ಮಾಡಲೇಬೇಕು. ಇವ್ರ ಮೂವರನ್ನ ಕಟ್ಕೊಂಡು ಇನ್ನು ಲಂಚ್ ಬಾಕ್ಸ್, ಡೈಲಿ ಲೈಫ್ ರೋಟೀನ್ಸ್ ಅದೆಲ್ಲ ಹೆಂಗೋಗುತ್ತೋ ಸೊ ನೋಡಬೇಕು. ವೇಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತಿಗೆ ಈ ಲಾಗ್ನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಹೆಂಗೆ ಅನ್ನಿಸ್ತು, ಏನು ಅನ್ನಿಸ್ತು, ಮತ್ತು ಇಷ್ಟ ಆಯಿತಾ? ಸೊ ದಯವಿಟ್ಟು ನೀವೇ ತಿಳಿಸ್ಬೇಕು. ಆ್ಯಂಡ್ ಆಲ್ಸೋ ನೆಕ್ಸ್ಟ್ ಮತ್ತೆ ಒಂದು ಒಳ್ಳೆ ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಆ್ಯಂಡ್ ಇವತ್ತು ಇಲ್ಲಿಗೆ ಈ ಲಾಗ್ ಕಂಪ್ಲೀಟ್. ಸೊ ಐ ಹೋಪ್ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಒಂದೇ ಒಂದು ಲೈಕ್ ಮಾಡಿ, ಮತ್ತು ನಿಮ್ಮ ಒಪಿನಿಯನ್ಸ್ ಕೂಡ ಕಮೆಂಟ್ ಮೂಲಕ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹ್ಯಾವ್ ಅ ನೈಸ್ ಡೇ. ಟೇಕ್ ಕೇರ್. ಬಾಯ್ ಬಾಯ್.